ವಿರಾಮದ ನಂತರ ಸುವರ್ಣ ಸುದ್ದಿಗೆ ಸ್ವಾಗತ. ಮಧುರೈನಲ್ಲಿರೋ ಆದಿನಂ ಪೀಠ ಪ್ರವೇಶಕ್ಕೆ ಕಾಳಿಕಾ ಮಠದ ಶ್ರೀಗಳಿಗೆ ಅನುಮತಿ ದೊರೆತಿಲ್ಲ. ನಿತ್ಯಾನಂದನ ಶಿಷ್ಯರು ಅವರಿಗೆ ಅಡ್ಡಿಪಡಿಸಿದ್ದಾರೆ. ಹೀಗಾಗಿ ಪೀಠದ ಎದುರೇ ಕಾಳಿಕಾ ಮಠದ ಋಷಿಕುಮಾರ ಸ್ವಾಮೀಜಿ ಪ್ರತಿಭಟನೆ ನಡೆಸಿದ್ದಾರೆ. ಮಠದ ಎದುರೇ ಶಿವಪೂಜೆ ನಡೆಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಋಷಿಕುಮಾರ್ ಸ್ವಾಮೀಜಿಯವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ, ಮೊನ್ನೆ ತಾನೇ ಹೇಳ್ತಾ ಇದ್ರಿ ಅನ್ಯಾಯ ಖಂಡಿಸೋ ಹಕ್ಕು ಎಲ್ಲರಿಗೂ ಇದೆ ಅಂತ. ಆದರೆ ಆದಿನಂ ಪೀಠಕ್ಕೆ ತೆರಳಿದ್ರಿ, ಅದು ಹೋಗ್ತೀನಿ ಅಂತ ಕೂಡ ಹೇಳ್ತಾ ಇದ್ರಿ. ಆದರೆ ಪ್ರವೇಶ ಸಾಧ್ಯವಾಗಿಲ್ಲ. ಏನಾಯ್ತು ಸ್ವಾಮೀಜಿಯಲ್ಲಿ ಹೋದಾಗ? ಅಮ್ಮ ಶರಣಾರ್ಥಿ. ಇಲ್ಲಿ ಆದಿನಂ ಪೀಠದಲ್ಲಿ ನಾವು ನಿನ್ನೆ ಬಂದಾಗ ಸ್ವಾಮೀಜಿಯವರು 7 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು ನಮ್ಗೆ. ಮತ್ತೆ ಅವರೇ ಫೋನ್ ಮಾಡಿ ಬೇಡ 8 ಗಂಟೆಗೆ ಬಂದ್ಬಿಡಿ ಅಂತ ಅಂದ್ರು. 8 ಗಂಟೆಗೆ ಬನ್ನಿ ಅಂತ ಅಂದ್ರು. 8 ಗಂಟೆಗೆ ಹೋದಾಗ ಅವ್ರ ಶಿಷ್ಯರೆಲ್ಲ ನಾವು ಬರೋದ್ ಮೊದ್ಲೇ ಗೊತ್ತಾಗಿ ಬೀಗ ಹಾಕೊಂಡ್ಬಿಟ್ಟಿದ್ರು. ಸರಿ, ನಾವ್ ಒಂದಷ್ಟೊತ್ತು ಇದ್ವಿ. ಆಮೇಲೆ DYSP ಅವ್ರು ಬಂದು ಸ್ವಾಮೀಜಿ ಅವ್ರು ತಿಳಿಸ್ತಾ ಇದಾರೆ ನಾಳೆ 11 ಗಂಟೆಗೆ ಬರ್ಬೇಕಂತೆ ಅಂತ ಅಂದ್ರು. ಸರಿ, ನಾಳೆ 11 ಗಂಟೆಗೆ ಅಂತ ಇವತ್ತು 11 ಗಂಟೆಗೆ ಹೋದ್ವಿ. 11 ಗಂಟೆಯಿಂದ ಸುಮಾರು 1 ಗಂಟೆ ಗೇಟ್ ಬಾಗ್ಲಲ್ಲಿ ಕಾಯ್ದಿದೀವಿ. ಬೀಗ ಹಾಕೊಂಡು ಒಳಗಡೆ ಶಿಷ್ಯರೆಲ್ಲ ಓಡಾಡ್ತಾ ಇದಾರೆ. ಯಾರು ಹತ್ರಕ್ಕೂ ಬರ್ಲಿಲ್ಲ. ಸರಿ, ಅಷ್ಟೊತ್ತಿಗೆ ಅಲ್ಲಿರೋ ಜನ ಎಲ್ಲ ಬಂದ್ರು, ಅಲ್ಲಿರೋ ಮೀಡಿಯಾದವರೆಲ್ಲ ಬಂದ್ರು. ಅಷ್ಟೆಲ್ಲ ಆಗ್ತಾ ಇದ್ರು. ಒಳಗಡೆ ಯಾವುದೇ ಕಾರಣಕ್ಕೂ ಒಬ್ರು ಬರ್ಲಿಲ್ಲ. ಸುಮಾರು 1.5 ಗಂಟೆ ನಾವು ಅಲ್ಲೇ ಕುಂತ್ಕೊಂಡಿದೀವಿ. ಅಷ್ಟೊತ್ತಿಗೆ ಒಳಗಡೆಯಿಂದ ಸ್ವಾಮೀಜಿಯವರ ಸ್ವಂತ ಶಿಷ್ಯರೊಬ್ರು ಬಂದ್ರು. ಈ ನಿತ್ಯಾನಂದನ ಶಿಷ್ಯರಲ್ಲ, ಅವರು ಸ್ವಂತ ಶಿಷ್ಯರು ಬಂದ್ರು. ಆ ಸ್ವಂತ ಶಿಷ್ಯರು ಬಂದು ಹೇಳಿದ್ರು, ಅಲ್ಲಿ ಒಳಗಡೆ ನಿತ್ಯಾನಂದನ ಶಿಷ್ಯರಿದ್ದಾರೆ, ದಯಮಾಡಿ ಸ್ವಾಮೀಜಿ ಅವರಿಗೆ ತಿಳಿಸಿ ಇನ್ನೊಮ್ಮೆ ನಾನು ನೋಡ್ತೀನಿ ಅಂತ. ನಾವು ಹಂಗೂ ಕೇಳಿದ್ವಿ, ಯಾತಕ್ಕೋಸ್ಕರ ನಿತ್ಯಾನಂದನ ಶಿಷ್ಯರಿದ್ದಾರೆ ಆಮೇಲೆ ನೋಡ್ತೀವಿ ಅಂದ್ರೆ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತ. ನಿತ್ಯಾನಂದನ ಶಿಷ್ಯರು ನಿಮ್ಗೇನಾದ್ರೂ ಮಾಡ್ಬಿಡ್ತಾರೆ ಅಂತ ಭಯ ಅಂತ ಹೇಳಿ ಕಳ್ಸಿದ್ರು. ನಾವಂದ್ವಿ, ನಮ್ಗೆ ಏನ್ ಮಾಡಿದ್ರು ಚಿಂತೆ ಇಲ್ಲ ಸ್ವಾಮಿ, ದಯಮಾಡಿ ಒಳಗಡೆ ಬಿಡಿ. ಆದ್ರೆ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ದಿದ್ದು ಒಳಗಡೆ ರಕ್ತಪಾತ ನಡೆದು ಬಿಟ್ರೆ ನನ್ನ ಮಠದ ಇತಿಹಾಸ ಹೋಗ್ಬಿಡುತ್ತೆ ಅಂತ ಹೇಳಿ ಕಳ್ಸಿದ್ರು. ಆದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ 7 ಗಂಟೆಗೆ ಬನ್ನಿ ಅಥವಾ 8 ಗಂಟೆಗೆ ಬನ್ನಿ ಅನ್ನೋ ಮಾತುಕತೆ ಆಗಿತ್ತಲ್ಲ ಸ್ವಾಮೀಜಿ? ಅದು DYSP ಅವರೇ ಸ್ವತಃ ಬಂದು ಹೇಳಿದ್ರು. DYSP ಅವರೇ ಹೇಳಿದ್ರು 8 ಗಂಟೆಗೆ ಸ್ವಾಮೀಜಿ ಅವ್ರು ಮೀಟ್ ಮಾಡ್ತಾರಂತೆ ಅಂತ ನಿಮ್ಮನ್ನ. ಅದ್ರ ಜೊತೆಗೆ ನಮ್ಗೆ ಸ್ವತಃ ಸ್ವಾಮೀಜಿನೇ ಕಾಲ್ ಮಾಡಿರ್ಲಿಕ್ಕೆ ದಾಖಲಾತಿಗಳಿದೆ. ಸ್ವಾಮೀಜಿನೇ ಕಾಲ್ ಮಾಡಿ ಹೇಳಿದ್ರು, ವಾಂಗೋಯ್ಯ 8 ಮಣಿக்கு ವಾಂಗೋ ಅಂತ ಮಾತಾಡಿದ್ರು. ಹಂಗ ಮಾತಾಡಿರೋರು ಇವತ್ತು ತಡಿಲಿಕ್ಕೆ ಕಾರಣ ಇಷ್ಟೇ, ನಿತ್ಯಾನಂದನ ಒಳಗಡೆ ಶಿಷ್ಯರು ಯಾವುದೇ ಕಾರಣಕ್ಕೂ ಒಳಗ್ ಬಿಡಬೇಡಿ ಅಂತ ಹೇಳಿದ್ದು. ನಿತ್ಯನ ಪ್ರಭಾವ ಅಷ್ಟರ ಮಟ್ಟಿಗಿದೆ ಅಂತೀರಿ? ನಿತ್ಯನ ಪ್ರಭಾವ ಅಮ್ಮ, ಒಬ್ಬ ಜಂಗಮ ಮಠದ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ ಅಂತ ಅಂದ್ರೆ ಎಂತ ಮಠ ಆದ್ರೂ ಒಳಗ್ ಬಿಡ್ಬೇಕು. ಬೇರೆ ಯಾರೋ ಸಾಮಾನ್ಯವಾದ ವ್ಯಕ್ತಿಯನ್ನೇ ಬಿಡ್ಬೇಕು ಅಂದಾಗ ಶಿವಪೂಜೆ ನಿರತವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಶಿವಸಂಚಾರಿ ಮಠ, ಶಿವಮಠ ಒಳಗಡೆ ಬಿಡ್ತಾ ಇಲ್ಲ. ಅಂದ್ರೆ ನೆನೆ ಪೂರ್ತಿ ದಿವಸ ನನ್ಗೆ ಊಟ ಇಲ್ಲ. ಯಾಕೆ ಅಂತಂದ್ರೆ ನಾನ್ ದಾರಿಲೆಲ್ಲೂ ಮಾಡಕ್ ಆಗ್ಲಿಲ್ಲ. ನನ್ ಶಿವಪೂಜೆ ಇಲ್ದಿರ ಊಟ ಮಾಡಕ್ ಆಗಲ್ಲ, ಅದು ನಿಯಮ. ಹಂಗಿರುವಾಗ ಇಡೀ ದಿವಸ ಊಟ ಇಲ್ಲ ಅಂತ ಹೇಳಿ ನಿನ್ನೆ ಸಾಯಂಕಾಲ ಹೋದಾಗ ಅನ್ನವೂ ಇಲ್ದಿರ ವಾಪಸ್ ಬಂದೆ. ಆದ್ರೆ ಇನ್ನೊಂದು ಮಠದಲ್ಲಿ ಪೂರ್ಣವಾಗಿ ನಮ್ಮನ್ನ ಸ್ವಾಗತಿಸಿ ಅಲ್ಲಿಂದ ಕರ್ಕೊಂಡು ಹೋಗಿ ಬನ್ನಿ ಸ್ವಾಮೀಜಿ ಅಂತ ಹೇಳಿ ಸ್ನಾನ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ರು. ಏನ್ ಹೇಳಕ್ ಬಯಸ್ತೀರಿ ಋಷಿಕುಮಾರ್ ಸ್ವಾಮೀಜಿ ಈ ಮೂಲಕ? ಅಮ್ಮ, ಏನ್ ಹೇಳಕ್ ಬಯಸ್ತೀರಿ ಅಂತ ಈ ಮೂಲಕ? ಇಲ್ಲ, ಅಲ್ಲಿ ಆದಿನಂ ಪೀಠದೊಳಗಡೆ ಬೀಗ ಹಾಕೊಂಡು ಒಳಗಡೆ, ಇಲ್ಲಿ ಹೆಂಗೆ ಬಿಡದಿ ಜ್ಞಾನ ಪೀಠದಲ್ಲಿ ಬೀಗ ಹಾಕೊಂಡು ಒಳಗಡೆ ನಡೀತದೆ, ಅದೇ ತರ ಅಲ್ಲೂ ನಡೀತಾ ಇದೆ. ಇವತ್ತಿನ ದಿವಸ ಬಿಡದಿನಲ್ಲಿ ಏನ್ ನಡೀತಿತ್ತೋ ಅದೇ ನಡೀತಾ ಇದೆ. ತಮಿಳುನಾಡಿನ ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ. ತಮಿಳುನಾಡಿನ ನಿಜವಾದ ಭಕ್ತರು ಎಚ್ಚೆತ್ಕೋಬೇಕಾಗಿದೆ. ಆ ಜ್ಞಾನ ಪೀಠದೊಳಗಡೆ ಅವ್ರಿಗೆ ಟ್ರಸ್ಟ್ ಇದೆ ಸ್ವಾಮೀಜಿ ಅವ್ರಿಗೆ. ಅವ್ರು ನಿಜವಾಗ್ಲೂ ಹೇಳ್ತಾರೆ, ನನ್ನ ಪ್ರಾಣದ ಬಗ್ಗೆ ಭಯ ಇಲ್ಲ, ನಿಮ್ಗೇನಾದ್ರೂ ನಿತ್ಯ ಶಿಷ್ಯರು ಏನಾದ್ರೂ ಮಾಡ್ಬಿಡ್ತಾರೆ ಅಂತ ನಮಗೆ ಓಕೆ ಸ್ವಾಮೀಜಿ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ ನಿಮಗೆ ಧನ್ಯವಾದ.